ಇದು ತಪ್ಪಲ ತೆಗಿಯೋದ್ರಿಂದ ಬಾಳ ಬೆನಿಫಿಟ್ ಐತ್ರಿ. ಹೌದು ಸರ್. 7, 8, 9, 10, 11, 12, 13, 14, 15, 16, 17 ಹಾ ರೀ. ಮಾಡಿದಕ್ಕೆ ಈ ವರ್ಷಕ್ಕಿಂತ 20-25 ಸಾವಿರ ಖರ್ಚು ಕಡಿಮೆ ಆಗೈತಿ. ಜನಕ ರಂಜಕ ಪೊಟ್ಯಾಶ್ ಅಂತೂ ಕಂಪಲ್ಸರಿ ಬೇಕ್ರಿ. ರೈತರಿಗೆ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಮಣ್ಣು ಪರೀಕ್ಷೆ ಮಾಡ್ಬೇಕು. ಭಾಳ ಉಚ್ಚಗ್ ಬೀಳೋದು ಸರ್, ಹೈಟ್ ಭಾಳ ಅದಲ್ರಿ ಇದು. ನೋಡ್ಬೋದು 3.5 ಫೀಟ್ ಇಟ್ಟಾಳ ಈಗ ನೋಡ್ರಿ, ಸರಾಸರಿ 50 ಟನ್ 55 ತನ ಬಂದ್ರಿ. ಸರ್ ನಿಮಗೆ ಮತ್ತೊಮ್ಮೆ ಸ್ವಾಗತ ಸರ್. ನಿಮ್ದು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದೇವಲ್ಲ ಕೃಷಿ ಹೊಂಡದ ಮೇಲೆ, ಆಮೇಲೆ ಸೋಲಾರ್ ಪಂಪ್ ಸೆಟ್ ಮೇಲೆ, ನಮ್ಮ ರೈತರಿಗೆ ಭಾಳ ಪಸಂದ್ ಬಂದದ್ರಿ. ಫಸ್ಟ್ ಆಫ್ ಆಲ್ ರೈತರ ಪರವಾಗಿ ಧನ್ಯವಾದ ಸರ್, ಚೆನ್ನಾಗಿ ಮಾಹಿತಿ ಕೊಟ್ರಿ. ಆಮೇಲೆ ಇದು ಮತ್ತೊಂದು ಸರ್ತಿ ನಮ್ಮ ರೈತರ ಪರವಾಗಿ ಮತ್ತೊಮ್ಮೆ ಸ್ವಾಗತ ಸರ್. ಆಮೇಲೆ ಸರ್ ನಮ್ದು ರೈತರಿಗೆ ಸ್ವಲ್ಪ ನೀವು ಯಾವ ಥರ ಕಬ್ಬು ಕೃಷಿ ಮಾಡ್ತೀರಿ, ಕಬ್ಬು ಬೆಳೆಸ್ತೀರಿ, ಮತ್ತು ಎಷ್ಟು ಇಳುವರಿ ತೆಗಿತೀರಿ, ಆಮೇಲೆ ಗೊಬ್ಬರ ಏನು ಹಾಕಬೇಕು ಸ್ವಲ್ಪ ನಮ್ಗೆ ವಿವರವಾಗಿ ಹೇಳಿ ಸರ್. ಸ್ವಲ್ಪ ಮತ್ತೊಂದು ಸರ್ತಿ ನಿಮ್ಮದು ಒಂದು ಕೃಷಿ ಪರಿಚಯ ಹೇಳಿ ಸರ್. ನಾನು ಅಫ್ಜಲ್ಪುರ ತಾಲೂಕು ಕರ್ಗಿ ಗ್ರಾಮದ ಸಿದ್ದಪ್ಪ ಯಲ್ಲಪ್ಪ ಹಿರೇಕೃಬರ್ ಅಂತಾರೆ ಸರ್. ಹಾಂ ಸರ್. ರೀ ನಾನು ಪ್ರತಿ 4 ರಿಂದ 5 ವರ್ಷ ಐತ್ರಿ ಕಬ್ಬು ಬೆಳೆಗತ್ತು. ಹಾಂ. ಕಬ್ಬಿನಲ್ಲಿ ಮೊದಲನೇದಾಗಿ 30-40 ಟನ್ ತೆಗೆದಿರ್ಬೋದ್ರಿ ನಾ ಇಳುವರಿ. ಹಾಂ ರೀ. ಅಲ್ಲಿದಿಂದ ಆ ಕಡೆ ಬೆಳಗಾವ್ ಸೈಡ್ ಆ ಕಡೆ ಈ ಕಡೆ ಜಾಸ್ತಿನೇ ತೆಗಿತಾರ್ರಿ. ಹೌದು. ನಮ್ಮ ಕಡೆ ಇಲ್ಲಿ ಇನ್ನೊಂದು ನೀರಾವರಿ ಕಡಿಮೆ ಐತ್ರಿ. ಹೌದು. ನೀರಿನ ಸಮಸ್ಯೆ ಐತ್ರಿ, ಅದರಿಂದ ಅದೆಲ್ಲ ನೋಡ್ಕೊಂಡು ಮಾಡಿ ನಾವು ಸ್ಟಾರ್ಟಪ್ ಅಲ್ಲಿ ಅಟ್ಟೆ 3-3.5 ಫೀಟ್ ಸಾಲಿಟ್ ಮಾಡ್ತಿದೇವ್ರಿ. ಇದು ಸಾಲಿನ ಸಾಲ 3 ಅಷ್ಟೇ ರೀ, 3.5 ಫೀಟ್ ಅಷ್ಟೇ. ಇಲ್ರಿ ಜಾಸ್ತಿ ಮಾಡ್ಕೊಂಡಿವ್ರಿ, ಮೊದಲ ಹಳಿ ಪದ್ಧತಿ ಮಾಡ್ಕೊತೀವ್ರಿ ಅಷ್ಟೇ. ಈ ಸಲ 4 ಫೀಟ್ ಇಟ್ಟಿವ್ರಿ ಸಾಲಿನ ಸಾಲಿಗೆ. 4 ಫೀಟ್ ಏನ್ ಸರ್? 3.5 ಫೀಟ್ ಇಟ್ಟಾಳ ಈಗ ನೋಡ್ರಿ, ಸರಾಸರಿ 50 ಟನ್ 55 ತನ ಬಂದ್ರಿ. ಓಕೆ. ಹಾ ಹಾ ರೀ. ಈ ಸಲ 60 ಸನಿ 60-65 ತನ ಕುಂಡ್ರಬಹುದ್ರಿ ಈ ಸರ್ತಿ ರೀ. ನಿಮ್ ಟಾರ್ಗೆಟ್ ಅದ ಸರ್ ಅಷ್ಟ ಅದಾರಿ. ಓಕೆ. ಇನ್ನ ಸ್ವಲ್ಪ ಮಳಿನೂ ಇಲ್ರಿ, ಮಳಿ ಸ್ವಲ್ಪ ಕೊರತೆ ಅದ್ರಿ ಈ ವರ್ಷ. ಓಕೆ ಸರ್. ಓಕೆ. ಸ್ವಲ್ಪ ಹೈರಾಣ ಅದ್ರಿ. ಸರ್ ಈಗ ನೀರ್ ಹೆಂಗ್ ಬಿಡ್ತೀರಿ ಸರ್ ಇದಕ್ಕೆ? ನಿಮ್ಗೆ ನೀರ್ ನಾವು ಕೌಲಿಲೇನೆ ಉಣಿಸ್ತೇವ್ರಿ. ಓಕೆ. ಸ್ವಲ್ಪ ಡ್ರಿಪ್ ಐತ್ರಿ, ಹನಿ ನೀರಾವರಿನೂ ಐತ್ರಿ. ನಮ್ಗೆ ಅನುಕೂಲ ತಕ್ಕಂಗ ಮಾಡ್ಕೊಂಡಿವ್ರಿ. ಓಕೆ ಸರ್. ಇದು ಎಷ್ಟು ವರ್ಷ ಕಪ್ ಸರ್ ಇದು? ಇದು ಫಸ್ಟ್ ಇಯರ್ ಕ್ರಾಪ್ ಐತ್ರಿ. ಫಸ್ಟ್ ಇಯರ್ ಕ್ರಾಪ್ ಏನ್ರಿ? ಓಕೆ. ಇದು ಯಾವ ತಳಿ ಸರ್ ಇದು? ಇದು ಗೋಲ್ಡನ್ ಸೈನ್ಸ್ ಐತ್ರಿ. ಗೋಲ್ಡನ್ ಸೈನ್ಸ್ ಏನ್ ಸರ್ ಇದು? ಹೌದು. ಭಾಳ ಉಚ್ಚಗ್ ಬೀಳೋದು ಸರ್, ಹೈಟ್ ಭಾಳ ಅದಲ್ರಿ ಇದು. ನೋಡ್ಬೋದ್ರಿ ಸರ್, ನೋಡ್ರಿ. ಪೂರ ಹೈಟ್. ಡಿಸೆಂಬರ್ ನಾಟಿ ಮಾಡಿದ್ರಿ. ಡಿಸೆಂಬರ್ ಏನ್ ಸರ್ ಇದು? 6 ತಿಂಗಳ ಕಬ್ಬ ಐತ್ರಿ. ಓಕೆ. ನನ್ನ ಕೈ ಅಷ್ಟ ನನ್ನ ಕೈಗಿಂತ ಹೈಟ್ ಐತ್ರಿ. ಇದು ಕಟಾವ್ ಆಗ್ಬೇಕಂದ್ರ ಇನ್ನ 4 ರಿಂದ 5 ತಿಂಗಳ ಆರಾಮ್ ಐತ್ರಿ. ಹೌದು ಸರ್. ದಿನ ಬೆಳೆಯುವ ಸಾಧ್ಯತೆ ಬಾಳ ಅದ್ರಿ. ಇದು ಆಕ್ಚುಲಿ ಗ್ರೋತ್ ಸ್ಟೇಜ್ ಸರ್ ಈಗ ಪ್ರೆಸೆಂಟ್. ಈ ಗ್ರೋಯಿಂಗ್ ಸ್ಟೇಜ್ ಫಾಸ್ಟ್ ಗ್ರೋ ಆಗ್ತದ್ರಿ. ಓಕೆ ಸರ್. ಈಗ ತಮಗ್ ಫಸ್ಟ್ ಹಿಡಿದು ಹೇಳಿ ಸರ್, ಈಗ ನಮ್ದು ರೈತರು ಮಾಡ್ಬೇಕಂದ್ರ ಫಸ್ಟ್ ಇದಕ್ಕೆ ಉಳುಮೆ ಹ್ಯಾಂಗ್ ಮಾಡ್ಕೋಬೇಕು, ಆಮೇಲೆ ಗೊಬ್ಬರ ಏನ್ ಹಾಕಬೇಕು, ಸಸಿ ಎಲ್ಲಿಂದ ತಂದಿರಿ, ಇದೆಲ್ಲ ಹೇಳಿ ಸರ್ ಸ್ವಲ್ಪ. ನಾನು ಸ್ಟಾರ್ಟ್ಅಪ್ ಅಲ್ಲಿ ಹೇಳ್ಬೇಕಂದ್ರಿ ಎಲ್ಲಾ ಇದು ಕುಂಟಿ ಗಿಂಟೆ ಹೊಡೆದ್ ಇಟ್ಕೊಂಡ ನಂತರ ರೀ ರೈತರಿಗೆ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಮಣ್ಣು ಪರೀಕ್ಷೆ ಮಾಡ್ಬೇಕು ಫಸ್ಟ್ ಗೆ. ರೈತರ ದುಡ್ಡು ಉಳಿಸೋದೇ ಮೊದಲನೇ ಸ್ಟೇಜ್ ಅಲ್ಲಿಂದ ರೀ. ನಾವು ಮಣ್ಣು ಪರೀಕ್ಷೆ ಮಾಡ್ಲಾರ ನಮ್ಮ ಹಳ್ಳಿ ಸೈಡ್ ಆಲ್ಮೋಸ್ಟ್ ಅದು ಅಂದ್ರೆ ಒಂಥರ ಅದೇನ್ ಮಾಡೋದು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಈ ಮಣ್ಣು ಪರೀಕ್ಷೆ ಮಾಡಿದೆವು ನಾವು, ಕಬ್ಬು ಮಾಡ್ತೇವೆ ಅಂತ ಹೇಳಿರಿ. ಇದಕ್ಕೊಂದು ನಮ್ ಕೃಷಿ ಇಲಾಖೆದಾಗ ಚಾರ್ಟ್ ಸಿಗುತ್ರಿ. ಸಿಕ್ತಂದ್ರ ಬಳಕ ನಾವು ಇದಕ್ಕೆ ಯಾವ್ದ ರೀತಿ ಗೊಬ್ಬರ ಯೂಸ್ ಮಾಡ್ಬೇಕು ಏನಿಲ್ಲ ಎಲ್ಲ ಪ್ರತಿಯೊಂದು ಏನ್ ಡಿಟೇಲ್ ಆಗಿ ಕೊಟ್ಟಿರ್ತಾರೆ. ಆ ಮಣ್ಣಿನ ಪರೀಕ್ಷೆ ಕೊರತೆ ಏನದ ಏನ್ ಆಗ್ಬೇಕೆಲ್ಲ ಇರ್ತದೆ. ಬಿಟ್ಟು ಮಣ್ಣು ಪರೀಕ್ಷೆನೆ ಮಾಡ್ಲಿಲ್ಲ ಅಂದ್ರ ಇದ್ರೊಳಗೆ ಸದ್ದ ರಂಜಕ ಜಾಸ್ತಿ ಐತ್ರಿ ಭೂಮಿ ಒಳಗೆ. ಇದು ತಂದ ನಾವು ಏನೋ DAP ಒಳಗೆ ಏನ್ ಇರ್ತಾರೆ 6% ಇದು ರಂಜಕ ಇದ್ ಬಿಡ್ತಾರೆ. ಅದೇ ಒಕ್ಕತ್ ಹೋಗ್ಬಿಡ್ತೇವ್ರಿ. ನಮ್ಗ ಸಾರ್ವಜನಿಕ ಕಂಬಿತ್ರಿ, ಕಂಬಿತ್ರಿ. ಈ ಭೂಮಿ ಒಳಗೆ ಏನಂತ ಗೊತ್ತಾಗಬೇಕಲ್ರಿ. ಹೌದು. ನಮ್ಗೆ ಯಾವ್ದು ಕಡಿಮೆ ಐತಿ ಅದು ಬಳಿ ಇದು ಭೂಮಿಗೆ ಸಮತೋಲನ ಆದಾಗ ಉತ್ತಮವಾದ ಇಳುವರಿ ಪಡ್ಕೊಳ್ಕೊಂಡ ಇದು ಐತ್ರಿ. ಓಕೆ. ಒಂದ್ ದಾರಿ ಆಗ್ತದೆ. ಓಕೆ. ಮೊದಲನೇ ಸ್ಟೇಜ್ ಮಣ್ಣು ಪರೀಕ್ಷೆ ಮಾಡ್ಬೇಕ್ರಿ. ಎರಡನೇದಾಗಿರಿ ಇದು ನಾವು ಸಾಲಿನ ಸಾಲಿಗೆ ಆಕ್ಚುಲಿ 5 ಫೀಟ್ ಇಟ್ಕೊಂಡು 6 ಫೀಟ್ ಇಟ್ಕೊಂಡು ಅವ್ರ ಅನುಕೂಲ ತಕ್ಕಂಗ ಮಾಡ್ಲಕತ್ತಾರ. ಈಗ ನಾವು 4 ಫೀಟ್ ಇಟ್ಕೊಂಡ್ ಮಾಡೀವ್ರಿ. ಇದು 55 ರಿಂದ 60 ಟನ್ 65 ತನನು ಬರೋ ಸಾಧ್ಯತೆ ಐತ್ರಿ ಇದು. ಓಕೆ. ಈ ವರ್ಷ ರೀ ಆ ತರನು ಬಂದೈತ್ರಿ. ಅಂದ್ರೆ ಫಸ್ಟ್ ಇಯರ್ ಬೆಳಿಗ್ಗೆ ನೀವು 60 ತನಕ ತೆಗಿತೀರಿ. ಸೆಕೆಂಡ್ ಇಯರ್ ಎಷ್ಟಿಗೆ ತೆಗಿಬೋದು ಸರ್? ಸೆಕೆಂಡ್ ಬೆಳೆಗೆ 70 ಮೇಲೆ ಐತ್ರಿ ಇದ್ರ ಟಾರ್ಗೆಟ್. ಅದೇ ಹೇಳ್ತೀನಿ ಸರ್, ಯಾಕಂದ್ರೆ ಸೆಕೆಂಡ್ ಇಯರ್ ಬೆಳೆ ಹೆಚ್ಚಿಗೆ ಬರ್ತದಲ್ರಿ. ಜಾಸ್ತಿ ಬರುತ್ತೆ. ಓಕೆ ಸರ್. ಓಕೆ. ಸ್ಟಾರ್ಟ್ಅಪ್ ನಾಗ ನೋಡ್ರಿ ಸರ್, ನಾವು ಕರೆಕ್ಟ್ ಹೇಳ್ಬೇಕಂದ್ರಿ ನಾನು ಸಾಲಿನ ಸಾಲಿಗೆ 4 ಫೀಟ್ ಇಟ್ಟು ಸಾಲ್ ಬಿಟ್ಟಿವ್ರಿ. ಇದು ಸಾಲಿನ ಸಾಲ 4 ಫೀಟ್ ಅದಾವ ಸರ್? 4 ಫೀಟ್ ಐತ್ರಿ. ಓಕೆ ಸರ್. ಓಕೆ. ಸಾಲಿನ ಸಾಲ 4 ಫೀಟ್ ಇಟ್ಕೊಂಡ್ರಿ. ಸ್ಟಾರ್ಟ್ಅಪ್ ನಾಗ ಗೊಬ್ಬರ ಕೊಡಿಲ್ರಿ. ಆಳ ಸ್ವಲ್ಪ ನೀರಿಂದ ಇದು ಅಭಾವ ಇದು ಇತ್ರಿ. ಆಕ್ಚುಲಿ ನೋಡಿದ್ರ ಒಂದ್ ಕಬ್ಬಿಗೆ ಇದಕ್ಕ 1 ಇಯರ್ ಪೀಕ್ ಇರೋದ್ರಿಂದ ಗೊಬ್ಬರ ಕೊಡ್ಲೇಬೇಕ್ರಿ. ಆಳಾಗ ಕೊಟ್ಟಿಲ್ರಿ. ಓಕೆ. ಇದು ನಾಟಿ ಮಾಡದ ಬಳಕ ಒಂದ್ ತಿಂಗಳ ಆದ ಬಳಕ್ರಿ ಆಳಾಗ ಸ್ಟಾರ್ಟ್ಅಪ್ ನಾಗ ನಾವು ಕೊಟ್ಟಿದ್ರಿ. ಮೈಕ್ರೋ ನ್ಯೂಟ್ರೆಂಟ್ ಅಂತ ಎಲ್ಲ ಇದಕ್ಕೆ ಬಹಳ ಸೂಕ್ಷ್ಮ ಪೋಷಕಾಂಶಗಳು ಮೇನ್ ಇಂಪಾರ್ಟೆಂಟ್ ರೀ. ಹೌದೇನ್ ಸರ್? ಅಂದ್ರೆ ಭೂಮಿ ಎಷ್ಟು ಮೃದು ಇರ್ತದ ಅಷ್ಟು ನಮ್ಮ ಬೆಳೆ ಫಲವತ್ತತೆ ಇರ್ತದೆ. ಓಕೆ. ನಮ್ಮ ಬೆಳೆ
ನಮ್ಮ ಹೊಲನೇ ಪೂರಾ ಫಲವತ್ತತೆ ಕಳ್ಕೊತಂದ್ರ ಮುಗಿತ್ರಿ. ಎರೆಹುಳಗಳು ಮೇನ್ ಇಂಪಾರ್ಟೆಂಟ್ ರೀ, ಮೈಕ್ರೋ ನ್ಯೂಟ್ರೆಂಟ್ಗಳು ಯೂಸ್ ಮಾಡ್ಬೇಕ್ರಿ. ಹೌದೇನ್ ಸರ್? ಅದೆಲ್ಲ ತಲೆ ಆಧಾರದಾಗ ಇಟ್ಕೊಂಡ್ರಿ ಸಾರಜನಕ, ರಂಜಕ, ಪೊಟ್ಯಾಶ್ ಅಂತ ಕಂಪಲ್ಸರಿ ಬೇಕ್ರಿ. ಓಕೆ. ಭೂಮಿ ಪರೀಕ್ಷೆ, ಮಣ್ಣು ಪರೀಕ್ಷೆ ಮಾಡ್ದೇವ್ರಿ ನಾವೆಲ್ಲ. ಇಲ್ಲಿ ನಾವು ಗುಲ್ಬರ್ಗ ಚೆಕ್ ಮಾಡ್ಬೇಕ್ರಿ, ಕಲಬುರ್ಗಿ ರೀ, ಕೃಷಿ ವಿಜ್ಞಾನ ಕೇಂದ್ರ ಕಲಬುರ್ಗಿ. ಅಲ್ಲಿ ಪರೀಕ್ಷೆ ಮಾಡ್ದೇವ್ರಿ. ಅಲ್ಲಿ ಪರೀಕ್ಷೆ ಮಾಡಿದೊಳಕ ನಮ್ಮಲ್ಲಿ ಇದಕ್ಕೆ ಸಾರಜನಕ ಜಾಸ್ತಿ ಐತ್ರಿ ನಮ್ಮ ಭೂಮಿಗೆ. ಓಕೆ ಸರ್. ಓಕೆ. ತಲೆಯಲ್ಲಿ ಇಟ್ಕೊಂಡು ನಾನೇ ಪ್ರತಿ ವರ್ಷ ಒಂದ್ ಇಯರ್ ಬ್ಯಾಕ್ ಮಾಡಿದಕ್ಕೆ ಈ ವರ್ಷಕ್ಕಿಂತ 20-25 ಸಾವಿರ ಖರ್ಚು ಕಡಿಮೆ ಆಗೈತಿ. ಹೌದೇನ್ ಸರ್? ಖಾಲಿ ಒಂದ್ ಮಣ್ಣು ಪರೀಕ್ಷೆ ಮಾಡಿ ಸಲುವಾಗಿ. ಮಣ್ಣು ಪರೀಕ್ಷೆ ಮಾಡಿ ಸಂಬಂಧ ರೀ. ಗೊಬ್ಬರ ಉಳಿತಾಯ ಐತಲ್ರಿ. ಗೊಬ್ಬರ ಇಲ್ಲಾಂದ್ರೆ ಮನ್ಸಿಗೆ ಬಂದಂಗ್ ಕೊಡ್ಬೋದು. ಖಾಲಿ DAP MOP ಅಷ್ಟೇ ಕೊಡ್ಕೋತೀರಿ. ಓಕೆ ಸರ್. ಉಳಿತಾಯ ಐತ್ರಿ. ರಂಜಿಕೆ ಜಾಸ್ತಿ ಐತ್ರಿ. ಹಾಕ್ಬೇಕಾಗಿದ್ದು ಯೂರಿಯಾ ಮತ್ತ ಪೊಟ್ಯಾಶ್. ಯೂರಿಯಾ ಒಳಗ ಸಾರಜನಕ ಇರುತ್ತೆ, ಪೊಟ್ಯಾಶ್ ಒಳಗಂತೂ ಇದು ಇರುತ್ತದ್ರಿ. ಇವು ಎರಡು ಯೂಸ್ ಮಾಡ್ಕೋತು. ಮತ್ತ ಮೇನ್ಲಿ ಇವು ಮೈಕ್ರೋ ನ್ಯೂಟ್ರೆಂಟ್ ಅವು ಇವು ಅಡ್ವಾನ್ಸ್ ಅವು ಇವು ಬರ್ತಾವ್ರಿ ಗೊಬ್ಬರಗಳು. ಅವು ಇವು ಎಲ್ಲಾ ಮಿಕ್ಸ್ ಮಾಡಿ ಫಸ್ಟ್ ಡೋಸ್ ನಾವು ಎಕರೆಕ್ ಒಂದೊಂದು ಚೀಲ ಲೆಕ್ಕನಾಗ ಒಂದ್ ಚೀಲ ಯೂರಿಯಾ, ಒಂದ್ ಚೀಲ DAP, ಒಂದ್ ಚೀಲ ಪೊಟ್ಯಾಶ್, ಈ ರೀತಿ ಅದ್ರ ಜೊತೆಲಿ ಒಂದು ಅಡ್ವಾನ್ಸ್ ಅಂತೇಳಿ ಮೈಕ್ರೋ ನ್ಯೂಟ್ರೆಂಟ್ ಬ್ಯಾಗ್ ಬರುತ್ತೆ. ಈ ತರ ಎಲ್ಲ ಮೇಂಟೈನ್ ಎಲ್ಲ ಒಂದ್ ಡೋಸ್ ಕಂಪ್ಲೀಟ್ ಮಾಡ್ಕೊಂಡೇವ್ರಿ. ಎರಡನೇ ಡೋಸ್ ರೀ ನಾವು ಇದಕ್ಕ ಬೋಧಿ ಏರಿಸ್ತೇವ್ರಿ ಅಂತ ಹಾಕ್ತಿರ್ತೀರಿ. ಆ ಟೈಮ್ನಾಗ ಸೆಕೆಂಡ್ ಡೋಸ್ ಕೊಟ್ಟಿದ್ರಿ. ಒಂದ್ ಎಕರ್ಕ್ ರೀ 2 ಚೀಲ ಯೂರಿಯಾ ಬಳಸಿದೇವ್ರಿ ನಾವು ಒಳಗೆ. ಅಂದ್ರೆ ಇದಕ್ಕೆ ಸಾರಜನಕ ಕಡಿಮೆ ಇತ್ರಿ ನಮ್ದು ಇದಕ್ರಿ. ಅದ್ರ ಕಲಾಗ 2 ಚೀಲ ಯೂರಿಯಾ ಬೆಳೆಸಿವ್ರಿ. ಪೊಟ್ಯಾಶ್ 1 ಚೀಲ ಬಳಸಿದೇವ್ರಿ. ದಪ್ಪನು ಸರಿಯಾಗಿ ಬರ್ತದೆ ನೋಡ್ಬೋದ್ರಿ. ಕಬ್ಬೆ ಯಾವ ರೀತಿ ಬಂದಿದ್ರಿ. ಖಬರ ಬಹಳ ಚೆನ್ನಾಗಿ ಬಂದವ್ರಿ. ನಾನು ಕೈ ಇದರಿಂದ 6 ತಿಂಗಳು ಬೆಳೆ ಐತ್ರಿ. ಬಂದ್ರೆ ಇದು ನೋಡ್ರಿ ಇದು. ಅದ್ರ ಜೊತೆಗೆ TSP ಅಂತ ಸಿಂಗಲ್ ರಂಜಕ ಬೆಳೆಸಿವ್ರಿ. ಅಂದ್ರೆ ಈ ಇನ್ನಷ್ಟು ಬೇರ್ ಗೀರ್ ಎಲ್ಲ ಬಲಿಷ್ಠ ಆಲಿ ಇನ್ನು ಇಳುವರಿ ಹೆಚ್ಚಿಗೆ ಬರ್ಲಂತೆ ಮಾಡಿವ್ರಿ ಸರ್. ಓಕೆ ಸರ್. ಈಗ ಸರ್ ನೀವು ಅಗ್ಗಿ ಯಾವ್ದು ತಳಿಯಿಂದ ಸರ್ ಇದು ಅಗ್ಗಿ? ಇದು ಗೋಲ್ಡ್ ಸೈನ್ಸ್ ಐತಿ. ಗೋಲ್ಡ್ ಸೈನ್ಸ್ ಇದು ಎಲ್ಲಿ ತಂದಿರಿ ಸರ್ ಇದು? ಸರ್ ಇದು ನಾವು ಸ್ಟಾರ್ಟ್ಅಪ್ ನಾಗ ಹೇಳ್ಬೇಕಂದ್ರೆ ಸರ್ ಆಳಾಗ ನಮ್ಮ ಮಳೆ ಅಭಾವ ಕೊರತೆ ಇರೋದ್ರಿಂದ 4-5 ಸಾವಿರ ಫ್ಯಾಕ್ಟ್ರಿ ಕಡೆ ಅಗ್ಗಿ ಕೊಡಾಕತ್ತೀರಿ. ಅವ್ರ ಕಡೆಯಿಂದ ತಗೊಂಡಿವ್ರಿ. ಅವ್ರ ಕಡೆಯಿಂದ ತಗೊಂಡ್ರಿ. ನಾವು ಜಾಸ್ತಿ ಮಾಡ್ಕೊಂತ ಅದೇ ಅಗಿ ಜಾಸ್ತಿ ಮಾಡ್ಕೋತ ಬಂದು ಹಚ್ಕೋತ ಬಂದ್ಬಿಟ್ಟು ನೀವು ಇದೇ ಹಚ್ಕೊಂಡು ಕಂಟಿನ್ಯೂ ಮಾಡಿಬಿಟ್ರಿ. ಓಕೆ ಸರ್. ಈಗ ಟೋಟಲ್ ಎಷ್ಟು ಎಕರೆ ಸರ್ ಇದೆ ತಳಿ ಸರ್ ಇದು? ಈ ಸದ್ 10 ಎಕರೆ ಐತ್ರಿ. ಆಮೇಲೆ ನೀರ್ ಹೆಂಗ್ ರೆಗ್ಯುಲರ್ ಹೆಂಗ್ ಬಿಡ್ಬೇಕು ಸರ್ ಇದಕ್ಕೆ? ನೀರ್ ನೋಡ್ಕೊಂಡ್ ಬಿಡ್ಬೇಕ್ರಿ. ನೀರ್ ಆಕ್ಚುಲಿ ಕಬ್ಬಿಗೆ ನೀರ್ ಜಾಸ್ತಿ ಅಂತಾರ್ರಿ, ಅದೇನಿಲ್ರಿ. ನೀರ್ ನಾವ್ ಕಬ್ಬ ನೋಡ್ಕೊಂಡೇ ಬಿಡ್ಬೇಕ್ರಿ. 8 ದಿನಕ್ಕೊಮ್ಮ ಹಿಂಗ್ ಹಚ್ತಿರ್ತೇವ್ರಿ. ನಮ್ ಇದು ಒಂದ್ ಸ್ವಲ್ಪ ಮಡ್ಡಿ ಭೂಮಿ ಬರುತ್ತೆ. ಆಕ್ಚುಲಿ ಅಂದ್ರೆ ಭೂಮಿಯ ತೇವಾಂಶ ಆದ ನೋಡ್ಕೋಬೇಕನ್ ಸರ್? ನೋಡ್ಕೋಬೇಕ್ರಿ. ಓಕೆ. ಜಾಸ್ತಿ ತೇವಾಂಶ ಇತ್ತಂದ್ರ ಬಿಟ್ಟು ಉಪಯೋಗ ಇರಲ್ರಿ, ಅದು ವೇಸ್ಟ್ ಆಗಿಬಿಡ್ತದ್ರಿ. ಓಕೆ. ಆ ತರ ಎಲ್ಲ ನೋಡ್ಕೊಂಡು ಮೇಂಟೈನ್ ಮಾಡ್ತಾ ಇರ್ಬೇಕು. ಮೇಂಟೈನ್ ಮಾಡ್ತಾರೆ ಸರ್. ಆಮೇಲೆ ಸರ್ ಇದಾಗ ಹುಲ್ಲಿನ ಔಷಧಿ ಏನಾರ ಹೊಡಿತಾನೆ ಸದಿದೆ ಏನಾರ ಮಾಡ್ತೀರಿ ಸರ್? ಕಬ್ಬಿನಲ್ಲಿ ಬಳಸಿದ್ರೆ ನಡೀತದ್ರಿ. ಸ್ಟಾರ್ಟ್ಅಪ್ ನಾಗ ಹೆಂಗ್ರಿ ಅಗಿ ಮರಿಗಳು ಬರ್ತಾ ಇರ್ತಾವಲ್ರಿ, ಬಳಸಬಾರ್ದ್ರಿ. ಬಳಸಿದ್ರ ಇಳುವರಿಯಲ್ಲಿ ಕುಂಠಿತ ಆಗದೆ ಸ್ಟಾರ್ಟ್ಅಪ್ ನಾಗ ಹುಲ್ಲಿನ ಎಣ್ಣೆ ಹೊಡೆದ್ರಿ. ಯಾಕಂದ್ರೆ ಕೇಳ್ರಿ ಅದು ಎಫೆಕ್ಟ್ ಕೊಡುತ್ರಿ. ಒಂದ್ 5-6 ಗಣಿ ಆದ ಹೊಡೆದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ರಿ. ಓಕೆ ಸರ್. ಸಮಯದಲ್ಲಿ ಯೂಸ್ ಮಾಡಿದ್ರೆ ಅದರದಿಂದ ಯಾವುದೇ ಎಫೆಕ್ಟ್ ಇಲ್ರಿ. ಹೌದೇನ್ ಸರ್? ಅದು ಫಸ್ಟಿಗೆ ಸ್ವಲ್ಪ ಹೊಡಿಬಾರ್ದು ಅಂತ ತಿಳ್ಕೊರಿ. ಅದು ಹೊಡೆದ್ರೆ ಸ್ವಲ್ಪ ಬೆಳಗ್ಗೆ ಎಫೆಕ್ಟ್ ಆಗ್ತದ್ರಿ. ಒಂದ್ ಸ್ವಲ್ಪ ಎಫೆಕ್ಟ್ ಬೀಳತ್ರಿ. ಓಕೆ ಸರ್. ಓಕೆ. ಆಮೇಲೆ ಸರ್ ಇದು ಹೈಟ್ ಚೆನ್ನಾಗಿ ಬರಬೇಕು ನಿಮ್ಗೆ. ಯಾಕಂದ್ರೆ ನೋಡಿ ಕಬ್ಬು ಭಾಳ ಚೆನ್ನಾಗಿ ಬಂದದ. ಈಗ ಟೋಟಲ್ ಎಷ್ಟು ಕೊಂಡಿ ಬಂದ ಸರ್ ಇದಕ್ಕೆ? ಇದ್ ನೋಡ್ರಿ ಟೋಟಲಿ ಇವಾಗ 6 ತಿಂಗಳದ ಐತ್ರಿ. ಒಂದ್ 18 ಗಣಿತನ ಐತ್ರಿ. ಈಗ ಇದು ನೋಡ್ಬೋದ್ರಿ ನೀವು. 1 2 3 4 5 6 7 8 9 10 11 12 13 14 15 16 17 18 ಐತ್ರಿ. ಅಲ್ಲಿ ಒಳಗೆ ಐತ್ರಿ ಕಾಣಲ್ರಿ. 18 ಗಣಿ. ಅದು 6 ತಿಂಗಳಕ್ರಿ. 6 ತಿಂಗಳ ಐತ್ರಿ. ಇನ್ನ ಮುಂದಿನ 4 ತಿಂಗಳ ಅದರಿ. 4 ತಿಂಗಳು ಮತ್ ಕಂಟಿನ್ಯೂ ಹೆಚ್ಚಿಗೆ ಬೆಳೆಯುತ್ತೆ ಅಂತ ತಿಳ್ಕೊರಿ. 1 ತಿಂಗಳಕ್ಕ 4-5 ಗಣಿ ಬಿಡೋ ಸಾಧ್ಯತೆ ಈಗ ಅಂತೂ ಬಿಡೋ ಇದನ್ನೇ ಐತ್ರಿ ಪ್ರೋಸೆಸ್. ಈಗ ಇನ್ನು ಜಾಸ್ತಿ ನನ್ ಲೆಕ್ಕ ಕೇಳಿದ್ರಿ 30-35 ಗಣಿ ಬರ್ತದ್ರಿ. 35 ರೀ? ಹಾ ರೀ. ಇದು ಬಹಳ ಲೆಕ್ಕ ಬಹಳ ದೊಡ್ಡದೇ ಸರ್. ಆಮೇಲೆ ಸರ್ ಇದಕ್ಕೆ ಚೆನ್ನಾಗಿ ಬರ್ಬೇಕಂತ ಮತ್ತೆ ಏನಾರ ಮೈಕ್ರೋ ನ್ಯೂಟ್ರೆಂಟ್ ಏನಾರ ಕೊಡ್ತೀರಿ ಸರ್ ಇದಕ್ಕೆ? ನಾವು ಭೂಮಿ ಎಷ್ಟು ಮೃದು ಇರ್ತದಲ್ರಿ ಅಷ್ಟ ಮೈಕ್ರೋ ನ್ಯೂಟ್ರೆಂಟ್ ನಮ್ಮಲ್ಲಿ ಸಿಗ್ತಾವ್ರಿ. ಗೊಬ್ಬರಗಳು ಈಗ ಅಗ್ರೋಗಳು ಅಲ್ಲಿ ಇಲ್ಲಿ ಸಿಗ್ತಿರ್ತಾವ್ರಿ. ನಾವು ಮೇನ್ ತಲೆಯಲ್ಲಿ ಮೈಕ್ರೋ ನ್ಯೂಟ್ರೆಂಟ್ ಇರ್ಬೇಕ್ರಿ. ಹಾಳಾಗಲ್ರಿ. ಮೈಕ್ರೋ ನ್ಯೂಟ್ರೆಂಟ್ ಎಷ್ಟು ಕೊಡ್ತೇವ್ರಿ? ಭೂಮಿ ಮೃದು ಇರ್ತದ್ರಿ. ನಾವು ನೀರ್ ಎಷ್ಟು ಬಿಟ್ರು ನೀರ್ ತಗೊಳತ್ವರಿ. ಅಂದ್ರೆ ಈಗ ನೀರ್ ಬಿಡ್ತಾ ಇರ್ತಾವ್ರಿ. ಸೀದಾ ಭೂಮಿ ತಗೊಳ್ಳಾರೆ ದಂಡಿ ಬಂದ್ ಬಿಡ್ತಾವ್ರಿ. ನೀರ್ ತಗೊಳ್ಳ ಏನು ಉಪಯೋಗ ಆಗಲ್ರಿ. ಕರೆಕ್ಟ್. ಹಾ ಸರ್. ನೀರ ಬೆಳೆಯನ್ನು ತಕ್ಕೋತ ಇದು ಮಾಡ್ತಂದ್ರೆ ಬೆಳೆನ ಅಷ್ಟು ಸಮೃದ್ಧವಾಗಿ ಬರ್ತದೆ ಸರ್. ಓಕೆ ಸರ್. ಓಕೆ. ಸರ್ ಇದಕ್ಕೆ ನಾರ್ಮಲಿ ಬೇರೆ ಕಡೆ ಸರ್ ನಮ್ದು ಬೆಳಗಾವಿ ಸೈಡ್ ಆಗ್ಲಿ ಬೇರೆ ಕಡೆ ಮಹಾರಾಷ್ಟ್ರ ಸೈಡ್ ಆಗ್ಲಿ ಸರ್ ಇವೆಲ್ಲ ತಪ್ಪಲ ತೆಗಿತಾರ ಸರ್. ಈ ನಮ್ ಕಡೆ ತಪ್ಪಲ ತೆಗಲ್ರಿ.
ಅದು ನಿಮ್ ಏನ್ರಿ ಮಾಡ್ರಿ ಸರ್ ಅದಕ್ಕೇನ್ರಿ? ಇದು ನಮ್ದು ಹೊಲ ಜಾಸ್ತಿ 10 ಎಕರೆ ಇರೋದ್ರಿಂದ ಖರ್ಚು ಜಾಸ್ತಿ ಬರಂತ್ರಿ. ಲೇಬರ್ ಖರ್ಚು ಜಾಸ್ತಿ ಬರೋದ್ರಿಂದ ತೆಗ್ದಿಲ್ರಿ. ಇದು ತೆಗದ್ರಿಂದ ಇದು ತಪ್ಪಲ ತೆಗಿಯೋದ್ರಿಂದ ಬಾಳ ಬೆನಿಫಿಟ್ ಐತ್ರಿ. ಹೌದು ಸರ್. ದಪ್ಪ ಆಗತ್ರಿ. ದಪ್ಪ ಆಗತ್ರಿ ಇದು ಬಿಚ್ಚೋದ್ರಿಂದ ಎಲ್ಲ ಐತಲ್ರಿ ಇದು. ಇದು ರೌದಿ ತೆಗ್ದೇವ್ ಹೇಳ್ರಿ. ರೌದಿ ಹಾ ಸರ್. ಈ ಕಬ್ಬು ಇನ್ನಾನು ಪಿಂಡ ಆಗತ್ರಿ. ದಪ್ಪ ಆಗತ್ತೆ ಸರ್? ದಪ್ಪ ಆಗತ್ರಿ. ಓಕೆ ಓಕೆ. ತಳಿ ಸೆಲೆಕ್ಷನ್ ಬಾಳ ಇಂಪಾರ್ಟೆಂಟ್ ಐತ್ರಿ. ಸೈನ್ಸ್ ಗೋಲ್ಡ್ ಐತ್ರಿ. ಅದಕ್ಕ ಮೊದಲ ಬರೀ ಸೈನ್ಸ್ ಐತೆ ಬರ್ತಿ ಇದು ಮಾಡ್ತೀವ್ರಿ. ಅದು ನಾವು 45-50 ತೆಗಿಬೇಕಂದ್ರ ರಗಡ್ ಆಗೈತ್ರಿ. ಇದು ಸರಾಸರಿ 60 ಬಿದ್ದವ್ರಿ. ಒಳಗ ಆ ಕಡೆ ಬೆಳಗಾವ್ ಸೈಡ್ ಅಂತ್ರಿ 80 ಮ್ಯಾಗೆ ತೆಗ್ದಾರ್ರಿ. ಇದೆ ಸರ್. ಇದು ಗೋಲ್ಡ್ ಸೈನ್ಸ್. ಓಕೆ. ಅಂದ್ರೆ ಇದು ಫ್ಯಾಕ್ಟರಿ ಇದು ತಗೋತಾರ್ರಿ ಅವರೇ ಕೊಟ್ಟು? ತಗೋತಾರ. ಕಂಪಲ್ಸರಿ ತಗೋತಾರ. ಆ ರೇಟ್ ಏನ್ ಕಡಿಮೆ ಇಲ್ಲ ಸರ್? ಈಗ ನಾರ್ಮಲ್ 86-032 ತಗೋತಾರಲ್ರಿ ಆ ರೇಟಿಗೆ ತಗೋತಾರ ಇದು? ಓಕೆ. ಯಾಕಂದ್ರೆ ಮತ್ತೆ ರೇಟ್ ಏನ್ ಕಂಪೇರ್ ಇಲ್ಲ, ನಮ್ ರೈತರು ಮಾಡ್ಕೋಬೋದ್ರಿ. ಓಕೆ ಸರ್. ಓಕೆ. ಈ ತರ ಇದು ಮಾಡ್ಕೋಬಹುದು. ಆಮೇಲೆ ಸರ್ ಕರೆಕ್ಟ್ ಟೈಮ್ ಹೆಂಗ್ ಸರ್ ಪ್ಲಾಂಟೇಶನ್ ಮಾಡ್ಕೋಬೇಕಂದ್ರೆ? ಈಗ ಯಾಕಂದ್ರೆ ಟೈಮ್ನು ಭಾಳ ಡಿಪೆಂಡ್ ಇಲ್ಲ. ಟೈಮ್ನು ಭಾಳ ಇಂಪಾರ್ಟೆಂಟ್ ರೀ. ಡಿಸೆಂಬರ್ ನಾಟಿ ಮಾಡೋದು ಭಾಳ ಒಳ್ಳೇದು. ಡಿಸೆಂಬರ್ ಸರ್. ಯಾಕಂದ್ರೆ ಸ್ವಲ್ಪ 3 ತಿಂಗಳಾಗಟ್ಟೆ 1 ತಿಂಗಳ 2 ತಿಂಗಳಾಗ ಸುಳಿ ಬೀಳೋ ಸಾಧ್ಯತೆ ಇರ್ತದೆ. ಎಲ್ಲ ಒಂದ್ ಸ್ವಲ್ಪ ಬಿಸಿಲು ಕ್ಲೈಮೇಟ್ ಕಡಿಮೆ ಇರುತ್ತೆ ರೀ. ಏಪ್ರಿಲ್ ಮೇದಾಗ ಮಾಡ್ಕೊಂಡೇವ್ರಿ ಜಾಸ್ತಿ ಸುಳಿ ಬೀಳತ್ರಿ. ಓಕೆ. ನಮ್ ಕಡೆ ಗುಲ್ಬರ್ಗ ಸೈಡ್ ಇದು ಅಫ್ಜಲ್ಪುರ ಅಂತೂ ಪೂರಾ 40-45 ತನ ಐತ್ರಿ ಟೆಂಪರೇಚರ್. ಹೌದು ಸರ್. ಹೌದು. ಅದ್ರ ಸಂಬಂಧ ಡಿಸೆಂಬರ್ ಮಾಡ್ಕೊಂಡು ಯಾಕೆ ಫೆಬ್ರವರಿ ಮಾರ್ಚ್ ತನ ಮಾಡ್ಕೊಂಡ್ರೆ ನಡೀತರಿ. ಡಿಸೆಂಬರ್ ಮಾಡ್ಕೊಂಡು ಮಾರ್ಚ್ ಗೆ ಕಬ್ಬು ಶಾಣೆ ಆಗಿರ್ತದೆ, ದೊಡ್ಡದಾಗಿರ್ತದೆ. ಓಕೆ ಸರ್. ಓಕೆ. ಅದು ಸ್ವಲ್ಪ ಸೆಲೆಕ್ಷನ್ ಮಾಡ್ಕೋಬೇಕು. ಈಗ ನಾವು ಈ ಸಸಿಗಳು ಅಥವಾ ಕಬ್ಬು ಸೆಲೆಕ್ಷನ್ ಮಾಡ್ಕೊಂಡ್ರೆ ಎಷ್ಟು ತಿಂಗಳದ ಕಬ್ಬು ಹಾಕ್ಬೇಕು ಸರ್ ಮಾಡ್ಕೋಬೇಕು ಪ್ಲಾಂಟೇಶನ್ ರೀ? 7 ತಿಂಗಳ 8 ತಿಂಗಳ ಕಬ್ಬು ಇರ್ಬೇಕ್ರಿ. ಅಂದ್ರೆ ಸರಿಯಾಗಿ ನಾಡೋದ್ರಿ. ಓಕೆ. ಅಂದ್ರೆ ಸ್ವಲ್ಪ ತಾಕತ್ ಇರ್ತಂತ, ಮ್ಯಾಚೂರ್ ಇರ್ತಂತ. ಓಕೆ. ಅದ್ ಅಂತದ್ದು ಪ್ಲಾಂಟೇಶನ್ ಮಾಡ್ಕೊಂಡ್ರೆ ಒಳ್ಳೇದೇನ್ ಸರ್? ಓಕೆ ಸರ್. ಓಕೆ. ಆಮೇಲೆ ಸರ್ ಇದಕ್ಕೆ ನಾರ್ಮಲಿ ರೋಗಗಳು ಏನ್ ಬರ್ತಾವ ಸರ್ ಇದಕ್ಕೆ ಕಬ್ನಾಗ? ಇದಕ್ಕ ನಾರ್ಮಲ್ ಕಬ್ಬಿಗೆ ಸುಳಿ ಬೀಳತ್ರಿ ಸ್ಟಾರ್ಟ್ಅಪ್ ನಲ್ಲಿ. ಅದಕ್ಕಂತ ಕೊರೋಜನ ಅವು ಇವು ನಂಬಲ್ಲಿ ಹೊಡ್ಕೋಬಹುದ್ರಿ. ಸುಳಿ ಕಂಟ್ರೋಲ್ ಆಗತ್ರಿ. ಇನ್ನೊಂದ್ ಕಾಡಿ ಅಂತ ಬೀಳತ್ರಿ. ಕಾಡಿ ಬೀಳತ್ತ ಅದು ಇದಕ್ಕ ರೋಗ ಲಕ್ಷಣ ಕಾಡಿ ಅಂತ್ರಿ. ನೋಡ್ಬೋದ್ರಿ ಇಲ್ಲಿ ಈ ತರ ಎಲ್ಲಾ ಆಗೈತ್ರಿ. ಇದೆಲ್ಲ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯಿಂದ ಆಗ್ಯದ. ಅಂದ್ರೆ ಎಲ್ಲಿ ಮೇಲೆ ಗೊತ್ತಾಗ್ತೈತ್ರಿ ನಮಗೆ? ಗೊತ್ತಾಗುತ್ತೆ. ಅಂದ್ರೆ ನಮ್ದು ಕಬ್ಬ ಗಿಡನೇ ಹೇಳ್ಬಿಡ್ತದೆ ಏನ್ ಪ್ರಾಬ್ಲಮ್ ಅದ ಏನಿಲ್ಲ ಅಂತ ಹೇಳಿ. ಹೌದೌದು. ಓಕೆ ಸರ್. ಓಕೆ. ಅಂದ್ರೆ ಎಲ್ಲಾ ಥೋड़ा ಅಬ್ಸರ್ವ್ ಮಾಡ್ಬೇಕ್ರಿ. ಮಾಡ್ತಾ ಇರ್ಬೇಕು. ಈಗ ನೀವು ಕಾಡ್ಗಿ ರೋಗ ಇದೆ ಅನ್ಸರಿ ಮ್ಯಾಚೂರ್ ಆಗಿಲ್ಲ ನೋಡ್ರಿ ಇದು. ಇದು ಸ್ಟಾಪ್ ಆಗ್ಬಿಡ್ತಾರೆ. ಸುಳಿ ಕೂಡ ಇದು ಆಗ್ಬಿಟ್ಟೈತಿ ನೋಡ್ರಿ. ಸ್ಟಾಪ್ ಆಗೈತಿಲ್ರಿ? ಸ್ಟಾಪ್ ಆಗ್ಯದ ನೋಡ್ರಿ. ಓಕೆ ಓಕೆ. ಈ ತರ ಈ ಸುಳಿಗಾರಿ ಇಲ್ಲಿ ಕರೆಗೆ ಬರುತ್ತೆ. ಈ ತರ ಬರ್ತದೆ ಸರ್ ಇದು? ಅಂದ್ರೆ ಒನ್ ಕೈಂಡ್ ಆಫ್ ಸ್ಟಾಪ್ ಇರೋದು, ಮ್ಯಾಚೂರ್ ಆಗಲ್ಲ. ಹೌದು. ಓಕೆ ಸರ್. ಸರ್ ಧನ್ಯವಾದ ಸರ್. ಇದು ವಿಡಿಯೋ ನಮ್ಮ ರೈತರಿಗೆ ಭಾಳ ಪಸಂದ್ ಬರ್ತದೆ ಸರ್. ಆಮೇಲೆ ನಮ್ಮ ರೈತರ ಪರವಾಗಿ ನಮಸ್ಕಾರ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ಭಾಳ ಕವರ್ ಮಾಡೋದು